ಗುಡ್ ಮಾರ್ನಿಂಗ್ ಟು ಎವ್ರಿವನ್. ನಾನು ಮೆಡಿಕಲ್ ಸ್ಟೂಡೆಂಟ್ಸ್ ಸಲುವಾಗಿ ಹೂ ಆರ್ ಆಸ್ಪಿರೆಂಟ್ಸ್ ಆಫ್ ಮೆಡಿಕಲ್ ಅಡ್ಮಿಷನ್, ಹೂ ಆರ್ ವೇಟಿಂಗ್ ಫಾರ್ ಮೆಡಿಕಲ್ ಕೌನ್ಸಿಲಿಂಗ್, ನೀಟ್ ಕೌನ್ಸಿಲಿಂಗ್, ಅವರಿಗೆ ಕೌನ್ಸಿಲಿಂಗ್ ಪ್ರೊಸೆಸ್ ಇನ್ ಇಂಡಿಯಾದಲ್ಲಿ ಯಾವ ರೀತಿ ನಡೆಯುತ್ತೆ ಮತ್ತು ಯಾವ ರ್ಯಾಂಕಿನವರಿಗೆ ಈಗಾಗಲೇ ಆಲ್ ಆಫ್ ಯು ಗಾಟ್ ನಿಮ್ಮ ರ್ಯಾಂಕ್ಗಳು ನಿಮ್ಗೆ ಸಿಕ್ಕಿದ್ದಾವೆ. ಆ ರ್ಯಾಂಕಿನ ಆಧಾರದ ಮೇಲೆ ಆಲ್ ಇಂಡಿಯಾ ರ್ಯಾಂಕ್ ಏನು ಬಂದಿದೆ ನಿಮಗೆ, ಅವುಗಳ ಆಧಾರದ ಮೇಲೆ ಅಥವಾ ನೀವೇನಾದ್ರು ಇಫ್ ಯು ಆರ್ ಬಿಲಾಂಗಿಂಗ್ ಟು ಎನಿ ಕೆಟಗರಿ ರ್ಯಾಂಕ್ ಇರುತ್ತೆ, ಆ ಒಂದು ಬೇಸಿಸ್ ಮೇಲೆ ನಿಮಗೆ ಎಲ್ಲಿ ಸಿಗ್ಬೋದು, ಯಾರು ಎಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಕೌನ್ಸಿಲಿಂಗ್ ಅನ್ನೋದನ್ನ ಹೇಳೋದ್ರ ಸಲುವಾಗಿ ನಾನು ಈ ವಿಡಿಯೋನ ಮಾಡ್ತಾಯಿದ್ದೇನೆ. ಅದಕ್ಕೂ ಮುಂಚೆ ಇಂಡಿಯಾದಲ್ಲಿ ಈ ಸೀಟ್ ಅಲಾಟ್ಮೆಂಟ್ ಪ್ರೊಸೆಸ್ ಅಥವಾ ಕೌನ್ಸಿಲಿಂಗ್ ಪ್ರೊಸೆಸ್ ಹೇಗೆ ನಡೆಯುತ್ತೆ ಅನ್ನೋದನ್ನು ನಾನು ನಿಮಗೆ ಬ್ರೀಫಾಗಿ ಹೇಳ್ತೇನೆ. ಇಲ್ಲಿ ಎರಡು ನಮೂನೆ ಅಂದರೆ 2 ಟೈಪ್ಸ್ ಕೌನ್ಸಿಲಿಂಗ್ ಇರುತ್ತೆ. ಒಂದು ಸೆಂಟ್ರಲೈಸ್ಡ್ ಅಂದರೆ MCC ಥ್ರೂ ಮೆಡಿಕಲ್ ಕೌನ್ಸಿಲಿಂಗ್ ಕಮಿಟಿ ಅವರು ನಡೆಸುವಂಥ ಸೆಂಟ್ರಲೈಸ್ಡ್ ಕೌನ್ಸಿಲಿಂಗ್ ಒಂದು ನಡೆದರೆ, ಇನ್ನೊಂದು ಈಚ್ ಸ್ಟೇಟ್ ವಿಲ್ ಹ್ಯಾವ್ ದೇರ್ ಓನ್ ಕೌನ್ಸಿಲಿಂಗ್ ಕಮಿಟೀಸ್, ಮೆಡಿಕಲ್ ಅಲಾಟ್ಮೆಂಟ್ ಕಮಿಟೀಸು ಅಥವಾ ಸೀಟ್ ಡಿಸ್ಟ್ರಿಬ್ಯೂಷನ್ ಕಮಿಟೀಸು ಅಥವಾ ಕೌನ್ಸಿಲಿಂಗ್ ಕಮಿಟಿ ಈ ಥರ ಸ್ಟೇಟ್ ಇದರಲ್ಲಿ. ಕರ್ನಾಟಕದಲ್ಲಿ ಅದು KEA, ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ, ಅವರು ಕರ್ನಾಟಕದಲ್ಲಿರುವ ಸ್ಟೇಟ್ ಕೋರ್ಟ್ ಇರುವ ಮೆಡಿಕಲ್ ಕಾಲೇಜುಗಳಿಗೆ ಅಥವಾ ಸ್ಟೇಟ್ ಕೋಟಾ ಸೀಟ್ಗಳಿಗೆ ಅವರ ಥ್ರೂ KEA ಥ್ರೂ ಅಲಾಟ್ಮೆಂಟ್ ನಡೀತದೆ. ನಾನು ಈಗಾಗಲೇ ಹೇಳಿದ ಹಾಗೆ ನಿಮಗೆಲ್ಲ ನಿಮ್ಮ ರ್ಯಾಂಕ್ಗಳು ಗೊತ್ತಾಗಿದೆ. ಆಲ್ ಇಂಡಿಯಾ ರ್ಯಾಂಕ್ ನಿಮ್ಮದು ಎಲ್ಲಿ ನಿಮಗೆ ಸೀಟ್ ಸಿಗ್ಬೋದು ಅನ್ನೊಂದು ಅಂದಾಜನ್ನು ನೀವು ಮಾಡ್ಕೋಬೇಕಾಗ್ತದೆ. ಬ್ಲೈಂಡಾಗಿ ನೀವು ಕೌನ್ಸಿಲಿಂಗಿಗೆ ಅಟೆಂಡ್ ಆಗೋದ್ರಲ್ಲಿ ಯಾವುದೇ ಉಪಯೋಗ ಇರೋದಿಲ್ಲ. ನಿಮಗೆ ಒಂದು ಐಡಿಯಾ ಇರಬೇಕು, ಲಾಸ್ಟ್ ಇಯರ್ ಕಟ್ ಆಫು ಅಥವಾ ಬಿಫೋರ್ ಲಾಸ್ಟ್ ಇಯರ್ ಕಟ್ ಆಫು ಅವುಗಳನ್ನ ನೋಡಿಕೊಂಡ್ರೆ ಅಟ್ಲೀಸ್ಟ್ ಯು ಕ್ಯಾನ್ ಗೆಸ್ ವೇರ್ ಯು ವಿಲ್ ಗೆಟ್ ದ ಸೀಟ್ ಅಂಥೇಳಿ. ಮತ್ತು ಇಟ್ ಈಸ್ ಡಿಪೆಂಡ್ ಅಪಾನ್ ಯುವರ್ ಫೀಸ್ ಪೇಯಿಂಗ್ ಕೆಪಾಸಿಟಿ, ನಿಮ್ಮ ಎಷ್ಟನ್ನು ನೀವು ಖರ್ಚು ಮಾಡ್ಬೋದು ನಿಮ್ಮ ಮೆಡಿಕಲ್ ಎಜುಕೇಷನಿಗೆ, ನಿಮ್ಮ ಬಜೆಟ್ ಎಷ್ಟು, ಆ ಆಧಾರದ ಮೇಲೂ ಕೂಡ ನೀವು ಕೌನ್ಸಿಲಿಂಗ್ನಲ್ಲಿ ನಿಮ್ಮ ಆಪ್ಷನ್ ಎಂಟ್ರಿಗಳನ್ನು ಕೊಡಬಹುದು. ನಾನು ಇಲ್ಲಿ ಮುಖ್ಯವಾಗಿ ಯಾವ ರ್ಯಾಂಕಿನವರಿಗೆ ಎಲ್ಲಿ ಸೀಟ್ ಸಿಗಬಹುದು ಆ ಒಂದು ಆಧಾರದ ಮೇಲೆ ನಿಮಗೆ ಒಂದು ಟ್ರೈ ಟು ಗಿವ್ ಸಮ್ ಇನ್ಫಾರ್ಮೇಷನ್. ಇಲ್ಲಿ MCCನ ಕಾನ್ಸಂಟ್ರೇಟ್ ಮಾಡಿ ನಾನು ಈ ವಿಡಿಯೋದಲ್ಲಿ ಹೇಳಿಕ್ಕೆ ಹೊರಟಿದ್ದೇನೆ. MCC ಅಂದರೆ ಇದು ಸೆಂಟ್ರಲೈಸ್ಡ್, MCCಯು ನಡೆಸಿಕೊಡುವ ಕೇಂದ್ರೀಯ ಮಟ್ಟದಲ್ಲಿ ನಡೆಯುವ ಅಥವಾ ಆಲ್ ಇಂಡಿಯಾ ಮಟ್ಟದಲ್ಲಿ ನಡೆಯುವಂಥ ಕೌನ್ಸಿಲಿಂಗ್. ಇಲ್ಲಿ ಕೌನ್ಸಿಲಿಂಗ್ ಥ್ರೂ ಎಲ್ಲೆಲ್ಲಿ ಸೀಟುಗಳನ್ನ ಅಲಾಟ್ ಮಾಡ್ತಾರೆ, ಯಾವ ಕಾಲೇಜುಗಳಿಗೆ. ಇಲ್ಲಿ ಮೊದಲನೇದಾಗಿ 15% ಆಫ್ ಮೆಡಿಕಲ್ ಸೀಟ್ಸ್, MBBS ಸೀಟ್ಸ್ ಇನ್ ಎವ್ರಿ ಮೆಡಿಕಲ್ ಕಾಲೇಜ್ ಇನ್ ಇಂಡಿಯಾ, ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಇನ್ ಇಂಡಿಯಾ. 15% ಆಫ್ ಎವ್ರಿ ಗೌರ್ಮೆಂಟ್ ಕಾಲೇಜಸ್ ಆಫ್ ಇಂಡಿಯಾ ವಿಲ್ ಬಿ ಫಿಲ್ಡ್ ಥ್ರೂ MCC. ನಾನು ನಿಮಗೆ ಇನ್ನೊಂದು ಸಲ ಕ್ಲಿಯರಾಗಿ ಹೇಳ್ತೇನೆ, 15% ಸೀಟುಗಳನ್ನು ಈ MCC ಥ್ರೂ ಭಾರತದಲ್ಲಿರುವ ಎಲ್ಲ ಸರ್ಕಾರಿ ಕಾಲೇಜುಗಳಲ್ಲಿರುವ ಟೋಟಲ್ ಸೀಟುಗಳಲ್ಲಿ 15% ಸೀಟುಗಳನ್ನು MCC ಥ್ರೂ ಅಲಾಟ್ ಮಾಡಲಾಗುತ್ತೆ. ನಿಮ್ಮದೇನಾದರೂ ರ್ಯಾಂಕ್ಗಳು ಚೆನ್ನಾಗಿದ್ದರೆ ಖಂಡಿತವಾಗಿ ಇಲ್ಲಿ ನೋಡಿ, ಈ MCC ಥ್ರೂನೇ ಮಾಡಿದರೆ ನಿಮಗೆ ಪ್ರತಿಷ್ಠಿತ ಕಾಲೇಜುಗಳಲ್ಲಿ, ಇಂಡಿಯಾದಲ್ಲಿರುವ ಪ್ರತಿಷ್ಠಿತ ಕಾಲೇಜುಗಳಲ್ಲಿ ಸೀಟ್ ಸಿಗುವ ಎಲ್ಲ ಅವಕಾಶಗಳಿರ್ತದೆ. ಅದನ್ನು ಬಿಟ್ಟರೆ ಏಮ್ಸ್ ನಿಮ್ಗೆ ಗೊತ್ತಿದೆ, ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್, ಈ ಒಂದು 25-26 ಕಾಲೇಜುಗಳಿದ್ದಾವೆ ಇಂಡಿಯಾದಲ್ಲಿ. ಇಲ್ಲಿ ನಿಮಗೆ ಸೀಟ್ ಬೇಕು ಅಂದರೆ ನೀವು ಯು ಹ್ಯಾವ್ ಟು ರಿಜಿಸ್ಟರ್ ಯುವರ್ ನೇಮ್ ಇನ್ MCC, ಮೆಡಿಕಲ್ ಕೌನ್ಸಿಲಿಂಗ್ ಕಮಿಟಿ. ಅಲ್ಲೇ ನೀವು ರಿಜಿಸ್ಟರ್ ಮಾಡಬೇಕು. ನಿಮಗೆ ಏಮ್ಸ್ನಲ್ಲಿ ನಿಮಗೇನಾದ್ರು ಸೀಟ್ ಬೇಕಿದ್ದರೆ, ನಿಮ್ಮ ರ್ಯಾಂಕು ಒಳ್ಳೆಯದಾಗಿದ್ದರೆ, ಇಫ್ ಇಟ್ ಈಸ್ ಗುಡ್ ರ್ಯಾಂಕ್ ಅಂದರೆ ಅರೌಂಡ್ ಬಿಲೋ 20,000 ನಿಮ್ಮ ರ್ಯಾಂಕ್ ಆಲ್ ಇಂಡಿಯಾ ರ್ಯಾಂಕ್ ಇತ್ತು ಅಂದರೆ ಖಂಡಿತವಾಗಿ ನೀವು MCC ಒಳಗೆ ರಿಜಿಸ್ಟರ್ ಮಾಡಿಕೊಂಡು ಯು ಮೇ ಗೆಟ್ ಸೀಟ್ ಇನ್ ಏಮ್ಸ್, ಆಲ್ ಇಂಡಿಯಾ ಮೆಡಿಕಲ್ ಇನ್ಸ್ಟಿಟ್ಯೂಟ್ಸ್. ಇವು ದೇಶದ ಪ್ರತಿಷ್ಠಿತ ಇನ್ಸ್ಟಿಟ್ಯೂಷನ್. ಇಲ್ಲಿ ಅಡ್ಮಿಷನ್ ಮಾಡುವುದರಿಂದ ಮುಂದೂ ಕೂಡ PG ಮಾಡಲಿಕ್ಕೂ ಕೂಡ ಸ್ವಲ್ಪ ನಿಮಗೆ ಇನ್ಸ್ಟಿಟ್ಯೂಷನ್ ಕೋಟಾ ಅಂತ ಒಂದು ರಿಸರ್ವೇಷನ್ ಇರುತ್ತೆ. ಆವಾಗ ನಿಮ್ಗೆ PGಗೆ ಅಡ್ಮಿಷನ್ ಸಿಗೋ ಚಾನ್ಸಸ್ ಕೂಡ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತೇನೆ. ನೆಕ್ಸ್ಟ್ ಜಿಪ್ಮೇರ್ ಇವು 2 ಕಾಲೇಜುಗಳಿದ್ದಾವೆ ಪಾಂಡಿಚೇರಿಗಳಲ್ಲಿ. ಇವು ಕೂಡ ದಟ್ ಪ್ರೆಸ್ಟೀಜಿಯಸ್ ಇನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ. ಇಲ್ಲಿ ಅಡ್ಮಿಷನ್ ಬೇಕು ಅಂದರೆ ನೀವು MCC ಒಳಗೆ ರಿಜಿಸ್ಟರ್ ಮಾಡಬೇಕು. ಅದರ ನಂತರ ಸೆಂಟ್ರಲ್ ಯೂನಿವರ್ಸಿಟೀಸ್, ಡೆಲ್ಲಿ ಸ್ಟೇಟ್ ಸಮ್ ಯೂನಿವರ್ಸಿಟೀಸು, ಸೆಂಟ್ರಲ್ ಯೂನಿವರ್ಸಿಟಿಗಳಿಗೂ ಕೂಡ ಸಮ್ ಸೀಟ್ಸ್ಗಳನ್ನು
MCC ಥ್ರೂನೇ ಅಲಾಟ್ ಮಾಡ್ತಾರೆ. ನೆಕ್ಸ್ಟ್ ESI ಮೆಡಿಕಲ್ ಕಾಲೇಜಸ್ ಇವು ಕೂಡ ತುಂಬ ಇದ್ದಾವೆ. ಪ್ರತಿ ಸ್ಟೇಟ್ನಲ್ಲಿ ಕೂಡ 1-2 ಇದ್ದಾವೆ. ಕರ್ನಾಟಕದಲ್ಲಿ ಕೂಡ 2 ಸ್ಟೇಟ್ಗಳಿದ್ದಾವೆ, ಒಂದು ಗುಲ್ಬರ್ಗ ಮತ್ತು ನೆಕ್ಸ್ಟ್ ಬೆಂಗಳೂರು. ಈ ESI ಕಾಲೇಜುಗಳಿಗೂ ಕೂಡ ಈ MCC ಥ್ರೂನೇ ಅಲಾಟ್ ಮಾಡ್ತಾರೆ ಸಮ್ ಸೀಟ್ಗಳನ್ನ, ಎಲ್ಲ ಸೀಟ್ಗಳಲ್ಲ, ಸಮ್ ಸೀಟ್ಗಳನ್ನು. ನೆಕ್ಸ್ಟ್ ಡೀಮ್ಡ್ ಯೂನಿವರ್ಸಿಟಿ, ಇದು ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಯು ಪೀಪಲ್. ಯಾರಿಗೆ ರ್ಯಾಂಕ್ ಚೆನ್ನಾಗಿದ್ದವ್ರಿಗೆ ಇರ್ಬೋದು ಅಥವಾ ಲೋ ರ್ಯಾಂಕ್ ಇದ್ದವ್ರಿಗೆ ಗೊತ್ತಾ. ಇಟ್ ಈಸ್ advantage for both the people. If you have good rank, you will get. If you last rank fellow also may get in this deemed university. Only thing, they have to ready to pay huge amount as fees. Mostly they should see before opting these colleges their budget 15 to 25-30 lakhs ವರೆಗೆ ನಿಮ್ಮ ಬಜೆಟ್ ಇದ್ದರೆ ನೀವು ಖಂಡಿತವಾಗಿ ಡೀಮ್ಡ್ ಯೂನಿವರ್ಸಿಟಿಗಳಲ್ಲಿ ಟ್ರೈ ಮಾಡ್ಬೋದು. ಇಫ್ ಯು ವಾಂಟ್ ಟು ಟ್ರೈ ಇನ್ ಡೀಮ್ಡ್ ಯೂನಿವರ್ಸಿಟಿ, ಇಫ್ ಯು ವಾಂಟ್ ಟು ಗೆಟ್ ಅಡ್ಮಿಷನ್ ಇನ್ ಡೀಮ್ಡ್ ಯೂನಿವರ್ಸಿಟಿ, ಯು ಹ್ಯಾವ್ ಟು ರಿಜಿಸ್ಟರ್ MCC ಓನ್ಲಿ, ಮೆಡಿಕಲ್ ಕೌನ್ಸಿಲಿಂಗ್ ಕಮಿಟಿ. ಅಂದರೆ ಸೆಂಟ್ರಲ್ ಕೌನ್ಸಿಲಿಂಗ್ ಥ್ರೂನೇ ನೀವು ಈ ಸೀಟ್ಗಳು, ಇಲ್ಲಿ ಸ್ಟೇಟಿಗೆ ಯಾವುದೇ ಪವರ್ ಇರುವುದಿಲ್ಲ ಅಲಾಟ್ ಮಾಡುವಂಥದ್ದು ಯಾವುದೇ ಸೀಟ್ಗಳನ್ನು. ಸ್ಟೇಟ್ ಕೋಟಾ ಸಮ್ ಸೀಟ್ಗಳಿರ್ತವೆ, ಅವನು ಬಿಟ್ಟರೆ ಎಲ್ಲ ಡೀಮ್ಡ್ ಯೂನಿವರ್ಸಿಟಿ ಸೀಟ್ಗಳನ್ನು MCC ಅವರೇ ತುಂಬುತ್ತಾರೆ. ಈಗ ಮತ್ತೊಂದು, ಈ ನೀಟ್ 2026 ಕೌನ್ಸಿಲಿಂಗ್ ಯಾವಾಗ ಪ್ರಾರಂಭವಾಗ್ಬೋದು, MCC ಅವರು ಯಾವಾಗ ಸ್ಟಾರ್ಟ್ ಮಾಡ್ಬೋದು. ಇಲ್ಲಿ ಯು ಶುಡ್ ರಿಮೆಂಬರ್ ದ್ಯಾಟ್ MCC ಅವರು ಪ್ರಾರಂಭ ಮಾಡುವುದಕ್ಕಿಂತ ಯಾವುದೇ ಸ್ಟೇಟು ಕೌನ್ಸಿಲಿಂಗನ್ನು ಸ್ಟಾರ್ಟ್ ಮಾಡಲಿಕ್ಕೆ ಆಗೋದಿಲ್ಲ. ಅವ್ರದ್ದು ಫಸ್ಟ್ ರೌಂಡ್ ಮುಗಿದ ನಂತರನೇ ಅದೇ ಸಮಯಕ್ಕೆ ಇವರು ಫಸ್ಟ್ ರೌಂಡನ್ನು ಕಂಪ್ಲೀಟ್ ಮಾಡಬೇಕಾಗುತ್ತೆ. ಶುಡ್ ನಾಟ್ ಬಿ ಕ್ಲಾಶ್ ಬಿಟ್ವೀನ್ MCC ಆ್ಯಂಡ್ ಸ್ಟೇಟ್ ಅಂಥೇಳಿ. ಅದಕ್ಕಾಗಿ MCC ಅವ್ರ ಫಸ್ಟ್ ರೌಂಡ್ ರಿಸಲ್ಟ್ ನಂತರನೇ ಸ್ಟೇಟ್ನವರು ಅವರ ಫಸ್ಟ್ ರೌಂಡ್ ರಿಸಲ್ಟನ್ನು ಕೊಡಬೇಕಾಗುತ್ತೆ. ಅದಕ್ಕಾಗಿ ನೀವು ತುಂಬ ಸ್ಟೇಟ್ನವರಿಗಾಗಲೇ ಅಪ್ಲಿಕೇಶನ್ ಕರೆದುಬಿಟ್ಟಿದ್ದಾರೆ, ಅವ್ರದ್ದು KE ಅವರಿಗಾಗಲೇ ಅಪ್ಲಿಕೇಶನ್ ಕರೆದಿದ್ದಾರೆ, ಅವ್ರದ್ದು ಮುಗಿಬಹುದು, ಸ್ಟಾರ್ಟ್ ಮಾಡ್ಬೋದು ಕೌನ್ಸಿಲಿಂಗನ್ನು. ನೋ ಚಾನ್ಸ್. ಯಾಕಂತಂದರೆ MCC ಅವರು ಫಸ್ಟ್ ರೌಂಡ್ ಮುಗಿಯೋವರೆಗೂ ಅಥವಾ ಅವ್ರ ರಿಜಿಸ್ಟ್ರೇಷನ್ ಮುಗಿಯೋವರೆಗೂ ಇವರು ಕಾಯಲೇಬೇಕಾಗುತ್ತದೆ. ಅವರು ಫಸ್ಟ್ ರೌಂಡ್ ರಿಸಲ್ಟ್ ಕೊಟ್ಟ ನಂತರನೇ ಕರ್ನಾಟಕಕ್ಕೆ ಅವ್ರ ರಿಸಲ್ಟನ್ನು. ನಾನು ಈಗಾಗಲೇ ನಿಮಗೆ ಹೇಳಿದ್ದೇನೆ ಇದು ಯಾವ ರ್ಯಾಂಕಿನವರಿಗೆ ಎಲ್ಲಿ ಚಾನ್ಸ್ ಇದೆ ಅಂಥೇಳಿ. ಇಫ್ ಯು ಹ್ಯಾವ್ ಬಿಲೋ 30,000 ಆಲ್ ಇಂಡಿಯಾ ರ್ಯಾಂಕ್, ನಿಮಗೆ ಆಲ್ ಇಂಡಿಯಾ ಕೋಟಾದಲ್ಲಿ 15% ಆಲ್ ಇಂಡಿಯಾ ಕೋಟಾ ಏನಿ ಗೌರ್ಮೆಂಟ್ ಕಾಲೇಜ್ ಇದೆಯಲ್ಲ, ಅಲ್ಲಿ ಏನಾದ್ರು ಸೀಟ್ ಬೇಕಂದರೆ ದೇಶದ ಪ್ರತಿಷ್ಠಿತ ಗೌರ್ಮೆಂಟ್ ಕಾಲೇಜುಗಳೇನಾದ್ರು ನಿಮ್ಗೆ ಬೇರೆ ಬೇರೆ ಕಡೆ ಎಲ್ಲರೂ ಅಡ್ಮಿಷನ್ ತಗೋ ಒಂದು ಐಡಿಯಾ ಇದ್ದರೆ ಖಂಡಿತವಾಗಿ ನೀವು MCCಯಲ್ಲಿ ರಿಜಿಸ್ಟರ್ ಮಾಡ್ಕೊಳ್ಳಿ. ಬಿಲೋ 30,000 ಅವರಿಗೆ ಇಲ್ಲಿ ಚಾನ್ಸ್ ಉಂಟು. ಅದೇ ರೀತಿ ಏಮ್ಸ್ನವರಿಗೆ ಅರೌಂಡ್ 20-25,000 ಒಳಗಿದ್ದರೆ ನಿಮ್ಮದು ಆಲ್ ಇಂಡಿಯಾ ರ್ಯಾಂಕ್, ಖಂಡಿತವಾಗಿ ಯು ಶುಡ್ ಟ್ರೈ ಟು ಗೆಟ್ ಅಡ್ಮಿಷನ್ ಇನ್ ಏಮ್ಸ್. ಅದೇ ರೀತಿ ಜಿಪ್ಮೇರ್ ಕಾಲೇಜುಗಳಲ್ಲಿ ಅಥವಾ ಡೆಲ್ಲಿ ಯೂನಿವರ್ಸಿಟಿ ಕಾಲೇಜುಗಳಲ್ಲಿ ಸಿಗುವ ಚಾನ್ಸ್ ಇರುತ್ತೆ. ಇನ್ನು ಡೀಮ್ಡ್ ಯೂನಿವರ್ಸಿಟಿ, ನಾನು ಈಗಾಗಲೇ ಹೇಳಿದೆ ನಿಮಗೆ, ಡೀಮ್ಡ್ ಯೂನಿವರ್ಸಿಟಿಗಳಲ್ಲಿ ನಿಮಗೆ ಸೀಟ್ ಬೇಕು ಅಂತಂದರೆ ಲೈಕ್ ಮಣಿಪಾಲ್ ಆರ್ JSS ಆರ್ KLE ಬೆಳಗಾಂ, ಇವೆಲ್ಲ ಒಳ್ಳೊಳ್ಳೆ ಕಾಲೇಜುಗಳಿದ್ದಾವೆ. ಈ ರೀತಿ 59 ಕಾಲೇಜುಗಳಿದ್ದಾವೆ ಇಂಡಿಯಾದಲ್ಲಿ. ಮೋರ್ ದೆನ್ 12,600 ಸೀಟ್ಸ್ MBBS ಸೀಟ್ಸ್ ಆರ್ ದೇರ್. ಇಲ್ಲಿನಾದರೂ ನಿಮಗೆ ಅಡ್ಮಿಷನ್ ಬೇಕು ಅಂದರೆ ಇಫ್ ಯು ಆರ್ ರೆಡಿ ಟು ಪೇ ಹ್ಯೂಜ್ ಅಮೌಂಟ್, ಇಫ್ ಯು ಆರ್ ರೆಡಿ ಟು ಸ್ಪೆಂಡ್ annually more than 15 lakhs 20 lakhs, if you are capable to pay that much, you should try with low rank. ನಿಮ್ಮದಿರಲಿ ಇಲ್ಲಿ ರ್ಯಾಂಕ್ ಅಷ್ಟು ಇರಿಲೆವೆಂಟ್ ಅನಿಸುತ್ತೆ. ಯಾಕಂತಂದರೆ ನೀವು ಕ್ವಾಲಿಫೈ ಆದರೆ, ಎಲ್ಲರಿಗೂ ಕ್ವಾಲಿಫೈ ಆದವರಿಗೆ ಈ ಡೀಮ್ಡ್ ಯೂನಿವರ್ಸಿಟಿಗಳಲ್ಲಿ ಸುಮಾರು 59 ಕಾಲೇಜುಗಳಿದ್ದಾವಲ್ಲ, ಎಸ್ಪೆಷಲಿ ತಮಿಳುನಾಡಿನಲ್ಲಿ ಅಥವಾ ಮಹಾರಾಷ್ಟ್ರದಲ್ಲಿ ಎಲ್ಲ ಸಿಗುವ ಚಾನ್ಸ್ ಇದೆ. ಕರ್ನಾಟಕದಲ್ಲೂ ಕೂಡ 8-9 ಲಕ್ಷದವರೆಗೆ ಆಲ್ ಇಂಡಿಯಾ ರ್ಯಾಂಕ್ 8-9 ಲಕ್ಷದವರೆಗೂ ಕೂಡ ಕರ್ನಾಟಕದಲ್ಲಿರೋ 12 ಡೀಮ್ಡ್ ಯೂನಿವರ್ಸಿಟಿ ಕಾಲೇಜುಗಳಲ್ಲಿ ಸಿಗುವ ಅವಕಾಶ ಇರುತ್ತದೆ. ಆದರೆ ಓನ್ಲಿ ಥಿಂಗ್, ನಿಮಗೆ ಒಂದು ಫೀಸನ್ನು ಪೇ ಮಾಡುವ ಒಂದು ಅರ್ಹತೆ ಇರಬೇಕಾಗ್ತದೆ. ಅಷ್ಟೊಂದು ಅಮೌಂಟನ್ನು ನಿಮ್ಮ ಹತ್ರ ಇತ್ತು ಅಂತಂದರೆ ಖಂಡಿತವಾಗಿ ನೀವು ಸೀಟ್ ತೊಗೋಬೋದು. ಇಲ್ಲಿ ರ್ಯಾಂಕ್ ಈಸ್ ಇರ್ರಿಲೆವೆಂಟ್. ಯಾಕಂತಂದರೆ ಮೆರಿಟ್ ಇದ್ದವರಿಗೂ ಸಿಗ್ತದೆ, ಮೆರಿಟ್ ಇಲ್ಲದವರಿಗೂ ಕೂಡ ಸಿಗುತ್ತೆ. ಕಾರಣ ಅಂತಂದರೆ ಹ್ಯೂಜ್ ಫೀಸ್ ಇರೋದರಿಂದ ಎಲ್ಲರೂ ಆಪ್ಟ್ ಮಾಡೋಕ್ಕಾಗೋದಿಲ್ಲ. ಕರ್ನಾಟಕದಲ್ಲಿ 12 ಕಾಲೇಜುಗಳಿದ್ದಾವೆ, ಭಾಳ ಸೀಟುಗಳಿದ್ದಾವೆ.
ನೀವು ಯಾರು ಲೋ ರ್ಯಾಂಕಿನವರು ಅಂದರೆ ಸಾಧಾರಣ 1.5 ಲಕ್ಷದ ಮೇಲ್ಪಟ್ಟವರಿಗೆ ಗೌರ್ಮೆಂಟ್ ಕಾಲೇಜುಗಳು ಸಿಗೋ ಚಾನ್ಸ್ ಇರೋದಿಲ್ಲ. ಅಂಥವರು 1 ಲಕ್ಷಕ್ಕಿಂತ ಒಂದೂವರೆಗೆ ನೀವು ಇಲ್ಲಿ ಕೊನೆಯ ರ್ಯಾಂಕ್ನ ಇದ್ದವರು ಕೂಡ ಇಲ್ಲಿ ಟ್ರೈ ಮಾಡ್ಬೋದು. ನಿಮಗೆ ಸೀಟ್ ಸಿಗುವ ಎಲ್ಲ ಅವಕಾಶಗಳಿರುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. MCC ಅವರು ಇವಾಗ ರಿಜಿಸ್ಟ್ರೇಷನನ್ನು ಯಾವಾಗ ಸ್ಟಾರ್ಟ್ ಮಾಡ್ಬೋದು? ಇನ್ನೂ ಸ್ಟಾರ್ಟ್ ಆಗಲಿಲ್ಲ. MCC ಪೋರ್ಟಲ್ಲೇ ಇನ್ನೂ ಓಪನ್ ಆಗಿಲ್ಲ. ನೀವು ಈಗ ನೋಡ್ತಾ ಇರೋ ಇನ್ಫಾರ್ಮೇಷನ್ 2025 ಇದೆ ಅವ್ರ ವೆಬ್ಸೈಟ್ನಲ್ಲಿ. 2026 ನೀಟ್ ಕೌನ್ಸಿಲಿಂಗನ್ನು ಯೆಟ್ ಟು ಬಿ ಸ್ಟಾರ್ಟೆಡ್. ಮೋಸ್ಟ್ಲಿ ಅವರು ನೆಕ್ಸ್ಟ್ ವೀಕ್ನಿಂದ ಸ್ಟಾರ್ಟ್ ಮಾಡ್ಬೋದು. ಫಸ್ಟ್ ವೀಕ್ ಆಫ್ ಆಗಸ್ಟ್ ಅದು ಸೆಕೆಂಡ್ ವೀಕಿಗೆ ರಿಜಿಸ್ಟ್ರೇಷನ್ ಸ್ಟಾರ್ಟ್ ಮಾಡ್ಬೋದು. ಆವಾಗ ನೀವು ಏನು ಮಾಡಬೇಕು? ನೀವು MCC ವೆಬ್ಸೈಟ್ನಲ್ಲಿ MCC ಅವ್ರದ್ದು ಪೋರ್ಟಲ್ ಇದೆ, ಅಲ್ಲಿ ನೀವು ರಿಜಿಸ್ಟ್ರ್ ಯುವರ್ ನೇಮ್ ಫಸ್ಟ್ ನೀವು ರಿಜಿಸ್ಟ್ರ್ ಮಾಡ್ಕೋಬೇಕು. ಆಮೇಲೆ ಅಲ್ಲಿ ರಿಜಿಸ್ಟ್ರೇಷನ್ ಫೀಸನ್ನು ನೀವು ಪೇ ಮಾಡಬೇಕಾಗುತ್ತೆ. ನೀವು ಗೌರ್ಮೆಂಟ್ ಸೀಟ್ಗಳಿಗೆ 15% ಆಲ್ ಇಂಡಿಯಾ ಕೋಟಾ ಸೀಟ್ಗಳಿಗೆ ಅಥವಾ ಸೆಂಟ್ರಲ್ ಇನ್ಸ್ಟಿಟ್ಯೂಷನ್ಸ್ಗೆ ಅಥವಾ ಈ ಥರ ಗೌರ್ಮೆಂಟ್ ಸೀಟ್ಗಳಲ್ಲಿ ನೀವು ಪ್ರಯತ್ನ ಮಾಡಿದರೆ ನಿಮಗೆ ರಿಜಿಸ್ಟ್ರೇಷನ್ ಫೀಸ್ ತುಂಬ ಇರೋದಿಲ್ಲ. ಹೂ ಆರ್ ವಿಲ್ಲಿಂಗ್ ಟು ಪಾರ್ಟಿಸಿಪೇಟ್ ಇನ್ ಡೀಮ್ಡ್ ಯೂನಿವರ್ಸಿಟಿ ಅವರು ಸ್ವಲ್ಪ ಕಾಸಿಯಸ್ಸಾಗಿ ನಿಮ್ಮ ರಿಜಿಸ್ಟ್ರೇಷನ್ ಫೀಸನ್ನು ನೋಡ್ಕೋಬೇಕಾಗ್ತದೆ. ಮತ್ತು ಅಲ್ಲಿಯ ರೂಲ್ಸ್ಗಳನ್ನು ಕೂಡ ಚೆನ್ನಾಗಿ ನೋಡ್ಕೊಳ್ಳಿ. ಅದು ಸ್ವಲ್ಪ ಜಾಸ್ತಿ ಇರ್ತದೆ ರಿಜಿಸ್ಟ್ರೇಷನ್ ಫೀಸು. ಅದನ್ನು ನೋಡ್ಕೊಂಡು ರಿಜಿಸ್ಟರ್ ಮಾಡ್ಕೊಳ್ಳಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನೆಕ್ಸ್ಟ್ ನೀವು ರಿಜಿಸ್ಟ್ರೇಷನ್ ಫೀಸ್ ಮಾಡಿದ ನಂತರ ಆಮೇಲೆ ಫಸ್ಟ್ ರೌಂಡಿಗೆ ನೀವು ಚಾಯ್ಸ್ ಫಿಲ್ಲಿಂಗ್ ಬರುತ್ತೆ. ಅಲ್ಲಿಯ ಫಸ್ಟ್ ರೌಂಡ್ನಲ್ಲಿ ಏನೇನು ರೂಲ್ಸ್ಗಳಿರ್ತವೆ ನಾರ್ಮ್ಸ್ ಅವನ್ನೆಲ್ಲ ನೋಡಿಕೊಂಡು ಚಾಯ್ಸ್ ಫಿಲ್ಲಿಂಗ್ ಮಾಡ್ಕೊಂಡು ಆಮೇಲೆ ನಿಮಗೆ ಸೀಟ್ ಅಲಾಟ್ಮೆಂಟ್ ಆಗುತ್ತೆ ಅಕಾರ್ಡಿಂಗ್ ಟು ಯುವರ್ ಆಲ್ ಇಂಡಿಯಾ ರ್ಯಾಂಕ್ ಅಥವಾ ಯುವರ್ ಕ್ಯಾಟಗರಿ. ಇಫ್ ಯು ಆರ್ EWS, OBC, SC, ST ಕ್ಯಾಟಗರಿ ರ್ಯಾಂಕ್ ಪ್ರಕಾರ ಅವ್ರಿಗೆ ನಿಮಗೆ ಆಲ್ ಇಂಡಿಯಾ ರ್ಯಾಂಕ್ ಪ್ಲಸ್ ಕ್ಯಾಟಗರಿ ರ್ಯಾಂಕ್ನಲ್ಲಿ ನಿಮ್ಮ ಸೀಟ್ಗಳು ಎಷ್ಟಿದಾವೆ ಆ ಆಧಾರದ ಮೇಲೆ ಅಲಾಟ್ಮೆಂಟ್ ಆಗುತ್ತೆ. ಅಲಾಟ್ ಆದ ನಂತರ ಇಫ್ ಯು ಆರ್ ಹ್ಯಾಪಿ ವಿತ್ ದ ಸೀಟ್, ಇಫ್ ಯು ಆರ್ ಹ್ಯಾಪಿ ವಿತ್ ದ ಕಾಲೇಜ್, ಇಮಿಡಿಯೇಟ್ಲಿ ಯು ಕ್ಯಾನ್ ಗೋ ಆ್ಯಂಡ್ ಗೆಟ್ ದ ಅಡ್ಮಿಷನ್. ಇದು ಸಿಂಪಲ್ ಪ್ರೊಸೆಸ್. ಈ ವರ್ಷ 2026 ನೀಟ್ನಲ್ಲಿ ಏನಾದ್ರು ಬದಲಾವಣೆಗಳಿದ್ದರೆ ಕೌನ್ಸಿಲಿಂಗ್ನಲ್ಲಿ ಅದನ್ನು ಅವರು ಡೇಟನ್ನು ಅವ್ರ ವೆಬ್ಸೈಟ್ನಲ್ಲಿ ಹಾಕಿದ ನಂತರ ಗೈಡ್ಲೈನ್ಸ್ ಕೊಟ್ಟ ನಂತರನೇ ನಾವು ವಿವರವಾಗಿ ಹೇಳ್ಬೋದು. ಈಗ ಇದುವರೆಗೆ ನಡೆದು ಬಂದಿರೋಂಥ ಒಂದು ಪ್ರಾಕ್ಟೀಸಿನ ಮೇಲೆ ನಾನು ಈ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೇನೆ. ಅದಕ್ಕಾಗಿ ಇಷ್ಟೇ. ನಾನು ಈಗಾಗಲೇ ಹೇಳಿದೆ 15% ಆಲ್ ಇಂಡಿಯಾ ಕೋಟಾ, ಯಾರಿಗೆ 30,000 ಒಳಗೆ ರ್ಯಾಂಕ್ ಬಂದಿದೆ ಆಲ್ ಇಂಡಿಯಾ ರ್ಯಾಂಕ್ ಅವ್ರಿಗೆ ಸಿಗೋ ಚಾನ್ಸ್ ಇದೆ. ಅವರು MCC ಅವರು ರಿಜಿಸ್ಟರ್ ಮಾಡ್ಕೊಳ್ಳಿ. ಅದೇ ರೀತಿ ಏಮ್ಸ್ ಅಥವಾ ಜಿಪ್ಮೇರ್ ಅಂತ ಒಳ್ಳೆ ಕಾಲೇಜುಗಳಲ್ಲಿ ನಿಮಗೆ ಅಡ್ಮಿಷನ್ ಬೇಕು ಅಂದರೆ ನಿಮ್ಮ ರ್ಯಾಂಕು ಕೂಡ 25,000 ಒಳಗಿದ್ದರೆ ಆಲ್ ಇಂಡಿಯಾ ರ್ಯಾಂಕ್ ನಿಮಗೂ ಸಿಗುವ ಎಲ್ಲ ಅವಕಾಶಗಳಿದ್ದಾವೆ. ಖಂಡಿತವಾಗಿ ನೀವು ರಿಜಿಸ್ಟರ್ ಮಾಡ್ಕೋಬೇಕು. ಇನ್ನು ಯಾರ ರ್ಯಾಂಕು 1,50,000 ಎಬವ್ ಇದೆ ಲಾಸ್ಟ್ ರ್ಯಾಂಕ್ವರೆಗೂ ಅಂದರೆ ಕ್ವಾಲಿಫೈ ಆದ ಎವ್ರಿ ಕ್ಯಾಂಡಿಡೇಟು ಕೂಡ ಇಫ್ ಯು ಆರ್ ಏಬಲ್ ಟು ಪೇ ದಿಸ್ ಡೀಮ್ಡ್ ಯೂನಿವರ್ಸಿಟಿ ಫೀಸನ್ನು ನೀವು ನೋಡ್ಕೊಳ್ಳಿ. ಅವರು ಈಚ್ ಕಾಲೇಜಿಂದ ಫೀಸ್ ಸ್ವಲ್ಪ ಡಿಫರ್ ಫ್ರಮ್ ಕಾಲೇಜ್ ಟು ಕಾಲೇಜ್. ನೀವು ಕಾಲೇಜ್ ವೆಬ್ಸೈಟನ್ನು ನೋಡಿದರೆ ಅಥವಾ ಕೌನ್ಸಿಲಿಂಗ್ ಟೈಮ್ನಲ್ಲಿ ನಿಮ್ಮ ಆ ಕಾಲೇಜು ಚಾಯ್ಸ್ ಫಿಲ್ಲಿಂಗ್ ಮಾಡಬೇಕಾದ್ರೆ ನಿಮಗೆ ಎಲ್ಲ ಇನ್ಫಾರ್ಮೇಷನ್ ಸಿಗುತ್ತೆ. ಅದನ್ನು ನೋಡಿಕೊಂಡು ಚಾಯ್ಸ್ ಫಿಲ್ಲಿಂಗ್ ಕೊಡಬೇಕಾಗ್ತದೆ. ನಿಮಗೇನಾದರೂ ನಿಮ್ಮ ರ್ಯಾಂಕ್ ಲೋ ಇತ್ತು ಮತ್ತು ನಿಮಗೆ ಒಂದು ಫೀಸ್ ಕೊಡುವ ಅರ್ಹತೆ ಇದೆ ಅಂದರೆ ಖಂಡಿತವಾಗಿ ಡೀಮ್ಡ್ ಯೂನಿವರ್ಸಿಟೀಸ್ ಅಂದರೆ ಬೆಸ್ಟ್ ಮೆಡಿಕಲ್ ಕಾಲೇಜ್ ಇನ್ ಇಂಡಿಯಾ ಲೈಕ್ ಮಣಿಪಾಲ್, KMC ಮಣಿಪಾಲ್, ಮ್ಯಾಂಗ್ಳೂರು, JSS ಮೈಸೂರು, KLE ಬೆಳಗಾಂ, BLD ಬಿಜಾಪುರ್, ಆ್ಯಂಡ್ ದೆನ್ ಸಿದ್ಧಾರ್ಥ ತುಮಕೂರು, ಆ್ಯಂಡ್ ದೆನ್ ದೇವರಾಜ ಅರಸ್ ಕೋಲಾರ. ಹೀಗೆ ಈ ಥರ ಕಾಲೇಜುಗಳಿದ್ದಾವೆ. 12 ಕಾಲೇಜುಗಳಿದ್ದಾವೆ ಕರ್ನಾಟಕದಲ್ಲಿ. ತುಂಬ ಸೀಟ್ಗಳಿದ್ದಾವೆ ಮತ್ತು ನಿಮಗೆಲ್ಲರಿಗೂ ಸೀಟ್ ಸಿಗುತ್ತೆ. ಓನ್ಲಿ ಥಿಂಗ್ ಯು ಶುಡ್ ಬಿ ರೆಡಿ ಟು ಪೇ ದೇರ್ ಫೀಸ್ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ನಾನು ಸ್ಟೇಟ್ ಕೌನ್ಸಿಲಿಂಗ್ ಬಗ್ಗೆ ಸಪ್ರೇಟ್ ವೀಡಿಯೋನ ಮಾಡ್ತೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.